ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಕುಟುಂಬಕ್ಕೆ ನೇರ ಸವಾಲನ್ನ ಹಾಕಿದ್ದಾರೆ ಮುನಿರತ್ನ. ಆನೆ ಪ್ರಮಾಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಅವರು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆನೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿದೆ. ಡಿಸಿಎಂ ಡಿಕೆಶಿ ಕುಟುಂಬಕ್ಕೆ ನೇರ ಸವಾಲನ್ನ ಹಾಕಿದ್ದಾರೆ ಮುನಿರತ್ನ. ಡಿಕೆ ಬ್ರದರ್ಸ್ಗೆ ಶಾಸಕ ಮುನಿರತ್ನ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಆನೆ ಪ್ರಮಾಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಅವರು. ರಾಜ್ಯ ರಾಜಕೀಯದಲ್ಲಿ ಈಗ ಆನೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಮುನಿರತ್ನ ವರ್ಸಸ್ ಡಿಕೆ ಬ್ರದರ್ಸ್ ಫೈಟ್ ಮೊದಲಿನಿಂದಲೂ ಕೂಡ ನಡೀತಾನೆ ಇದೆ. ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಜೈಲಿಗೂ ಕೂಡ ಹೋಗಿ ಬರ್ತಾರೆ. ನನ್ನ ವಿರುದ್ಧ ಡಿಕೆ ಬ್ರದರ್ಸ್ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿ ಮುನಿರತ್ನ ವಿರುದ್ಧ ರೇಪ್ ಕೇಸ್ ವಿಚಾರವಾಗಿ ಸವಾಲನ್ನ ಹಾಕಿದ್ದಾರೆ. ನಾನು ರೇಪ್ ಮಾಡಿಲ್ಲ ಅಂತ ಆಣೆ ಪ್ರಮಾಣ ಮಾಡ್ತೀನಿ, ನೀವು ಬಂದು ರೇಪ್ ಮಾಡಿದ್ದಾನೆ ಅಂತ ಪ್ರಮಾಣ ಮಾಡಿ ಸವಾಲ್ ಹಾಕಿದ್ದಾರೆ. ನಾನು ಎಲ್ಲಿಗೆ ಬೇಕಿದ್ರೂ ಬಂದು ಪ್ರಮಾಣ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕುಸುಮಾ ವಿರುದ್ಧವೂ ಕೂಡ ಪರೋಕ್ಷವಾಗಿ ಮುನಿರತ್ನ ಕಿಡಿಕಾರಿದ್ದಾರೆ. ನೋಡಿ, ಡಿಕೆ ರವಿ ಬದುಕಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ, ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಡಿಕೆ ರವಿ ಇದ್ದಿದ್ರೆ ಹಿಂಗಾಗ್ತಾ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಅವರು ಸತ್ತಿದ್ದರಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಕುಸುಮಾ ಹೆಸರು ಹೇಳದೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುನಿರತ್ನ. ಬಂದ್ಬಿಟ್ಟು ನೀವ್ ಹೇಳಿದ ಕಡೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಅತ್ಯಾಚಾರ ಮಾಡಿಲ್ಲ. ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸ್ಲಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ಬನ್ರಿ ಹೋಗೋಣ, ನೀವು ಕರೆದ ಕಡೆ ಬರ್ತೀನಿ, ಎಲ್ಲಾದ್ರೂ ಸರಿ. ನೀವು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಅತ್ಯಾಚಾರ ಪ್ರಕರಣ ದಾಖಲಿಸೋದಿಕ್ಕೆ ನೀವೆಷ್ಟು ಕುಮ್ಮು ಕೊಟ್ಟಿದ್ದೀರಾ, ಎಷ್ಟು ಅವರಿಗೆ ಆಸೆ ಹುಟ್ಟಿಸಿದ್ದೀರಾ, ಎಷ್ಟು ಅವರಿಗೆ ಆಮಿಷ ಒಡ್ಡಿದ್ದೀರಾ, ಎಲ್ಲ ಪ್ರಮಾಣ ಮಾಡೋಣ. ಬನ್ರಿ, ನಾನು ಪ್ರಮಾಣ ಮಾಡ್ತೀನಿ. ಕರೆದ ಕಡೆ ಅತ್ಯಾಚಾರ ಪ್ರಕರಣ ಇದು ಸುಳ್ಳು, ನಾನು ಅತ್ಯಾಚಾರ ಮಾಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಮೊದಲಿನಿಂದಲೂ ಕೂಡ ಡಿಕೆ ಬ್ರದರ್ಸ್ ವರ್ಸಸ್ ಮುನಿರತ್ನ ಫೈಟ್ ಇದ್ದೇ ಇದೆ. ಆದರೆ ಈಗ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಾಲ್ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಮೊದಲಿಂದಲೂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಇರುವಂತಹ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜಗಳ ಮುಂದುವರೆದಂತೆ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಈ ಹಿಂದೆ ಮುನಿರತ್ನ ಅವರ ವಿರುದ್ಧ ಸೋತಿರುವಂತಹ ಕುಸುಮಾ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿರುವಂತದ್ದು. ನನ್ನ ಮೇಲೆ ರೇಪ್ ಕೇಸ್ ದಾಖಲು ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಒಂದು ವೇಳೆ ಇದು ಸತ್ಯ ಅಲ್ಲ ಅನ್ನೋದೇ ಆದ್ರೆ ಅವರು ಯಾವುದೇ ದೇವಸ್ಥಾನಕ್ಕೆ ಬರ್ಲಿ, ನಾನು ಆಣೆ ಪ್ರಮಾಣಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ಬರ ವಿರುದ್ಧವೂ ಇಡಿ, ಸಿಬಿಐ ಸೇರಿದಂತೆ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿದ್ರು. ಡಿಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು ಆದ ಬಳಿಕ, ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಬಳಿಕ ಸುಮಾರು 2,000 ಕೋಟಿಗೂ ಅಧಿಕ ಅಕ್ರಮ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಮುನಿರತ್ನ ಅವರು ಎರಡು ದಿನಗಳ ಹಿಂದೆ ಅಷ್ಟೇ ಪತ್ರವನ್ನ ಬರೆದಿದ್ರು. ಆ ಪತ್ರ ಬರೆದ ಬೆನ್ನಲ್ಲೇ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಅವರ ಕುಟುಂಬದ ವಿರುದ್ಧ ಹರಿಹಾಯ್ದಿರುವಂತದ್ದು. ಇವತ್ತು ನಾನು ಆರೋಪಿ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಪ್ರಮುಖ ಕಾರಣವೇ ಕುಸುಮಾ, ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್. ಒಂದು ವೇಳೆ ಕುಸುಮಾ ಅವರ ಪತ್ನಿ ದಿವಂಗತ ಡಿಕೆ ರವಿ ಅವರು ಇದ್ದಿದ್ದೇ ಆಗಿದ್ರೆ ಇವತ್ತು ನನ್ನ ಮೇಲೆ ದೂರು ಕೂಡ ದಾಖಲಾಗ್ತಿರ್ಲಿಲ್ಲ, ರೇಪ್ ಕೇಸು ಕೂಡ ಬರ್ತಿರ್ಲಿಲ್ಲ, ನಾನು ಜೈಲಿಗೆ ಹೋಗುವಂತ ಒಂದು ಪ್ರಸಂಗವೂ ಕೂಡ ಉದ್ಭವ ಆಗ್ತಿರ್ಲಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡಿರುವಂತದ್ದು. ಒಟ್ಟಾರೆ ಇಡೀ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ
ಪ್ರತಿದಿನವೂ ಕೂಡ ಸದ್ದು ಮತ್ತೆ ಸುದ್ದಿ ಮಾಡ್ತಾ ಇರುವಂತದ್ದು ಆರ್ ನಗರ ವಿಧಾನಸಭಾ ಕ್ಷೇತ್ರ. ಒಂದು ಕಡೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹಾಗೂ ಕುಸುಮಾ ಅವರು ಮುನರತ್ನ ಅವರಿಗೆ ತಿರುಗೇಟನ್ನ ಕೊಡ್ತಿದ್ರೆ, ಮುನರತ್ನ ಅವರು ಪ್ರತಿದಿನವೂ ಕೂಡ ಯಾವ ರೀತಿಯಾಗಿ ಡಿ ಕೆ ಸಹೋದರರು ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತಹ ಒಂದು ರೀತಿಯಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರ ಒಂದು ಮುಂದುವರೆದ ಭಾಗವೇ ಇವತ್ತು ಆನೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿರುವಂತದ್ದು. ರಾಮ್ ಬರ್ಗೆ. ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.